ರಾಜ್ಯದ ಗೌರವಾನ್ವಿತ ನ್ಯಾಯಾಲಯ ನಿನ್ನೆ ಜನೌಷಧಿ ಬಗ್ಗೆ ಒಂದು ಮಹತ್ವವಾದಂಥ ಮಧ್ಯಂತರ ಆದೇಶವನ್ನು ಕೊಟ್ಟಿದೆ. ಕಡಿಮೆ ಬೆಲೆಯಲ್ಲಿ ಔಷಧಿ ಕೊಡುವಾಗ ನೀವು ಯಾಕೆ ಅವ್ರನ್ನ ಹೊರಗೆ ಹಾಕ್ತೀರಾ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಚೀಮಾರಿ ಆಗೋ ರೀತಿ ಒಂದು ಮಧ್ಯಂತರ ಆದೇಶವನ್ನು ಕೊಟ್ಟಿದ್ದಾರೆ. ನಾವು ಅದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಹೋರಾಟಗಳನ್ನು ನಾವು ಮಾಡಿದ್ರಿ. ಆದರೆ ರಾಜ್ಯ ಸರ್ಕಾರ ದುರಾಸೆಯಿಂದ ಅವರು ಬೇರೆಯವ್ರಿಗೆ ಕೊಟ್ಟರೆ ಅಲ್ಲಿಂದ ಏನಾನ ಉಪಯೋಗ ಆಗ್ತತನೋ. ಈಗ ಜನೌಷಧಿ ಎಲ್ಲ ನೂರಾರು ಶಾಪ್ಗಳು ಮುಚ್ಚಿದ್ರೆ ಅದ್ರ ಬೆನಿಫಿಟ್ ಯಾರಿಗಾಗ್ತದೆ? ಪ್ರೈವೇಟ್ ಅವ್ರಿಗೆ ಆಗ್ತದೆ. ಪ್ರೈವೇಟ್ ಅವ್ರಿಗೆ ಬೆನಿಫಿಟ್ ಮಾಡಿಕೊಡೋಕ್ಕೋಸ್ಕರ ಕೇಂದ್ರ ಸರ್ಕಾರದ ಮಹತ್ವವಾದಂಥ ಬಡವರಿಗೆ ಮೆಡಿಸಿನಲ್ಲಿ 50ರಿಂದ 60-70% ಡಿಸ್ಕೌಂಟ್ ಸಿಗಬೇಕು, ಜನಸಾಮಾನ್ಯರಿಗೆ ಔಷಧಿ ಕಡಿಮೆ ಬೆಲೆಯಲ್ಲಿ ಸಿಗಬೇಕು ಅಂತ ಮಾಡಿದಂಥ ಯೋಜನೆ ಜನೌಷಧಿ ಯೋಜನೆ. ಕೇಂದ್ರ ಸರ್ಕಾರ ಮಾಡಿರೋ ಯೋಜನೆಗೆ ಇವರು ಖಾಲಿ ಮಾಡಿಸ್ತಾರೆ ಆಸ್ಪತ್ರೆಗಳಲ್ಲಿ ಅಂದರೆ ಇವರು ಈ ಸರ್ಕಾರ ಎಷ್ಟು ದುರುಳ ಸರ್ಕಾರ ಅನ್ನೋದು ಅರ್ಥ ಆಗ್ತದೆ. ಅಂದರೆ ಇಷ್ಟು ದಿನದಿಂದ ಏನು ಮಾಡ್ತಾ ಇದ್ರು, ಚೀಟಿ ಬರೆದು ಪ್ರೈವೇಟಿಗೆ ಕಳಿಸ್ಕೊಡ್ತಾ ಇದ್ರು. ಆಚೆ ಕಡೆ ನೀವು ಯಾವುದೇ ಸರ್ಕಾರಿ ಆಸ್ಪತ್ರೆ ಎದುರುಗಡೆ 10 ಮೆಡಿಕಲ್ ಶಾಪ್ ನಾಯಿ ಕೊಡುಗಳಂತೆ ಇದೆ. ನೀವು ಇದನ್ನ ಮುಚ್ಚಿದ್ರೆ, ಒಳಗಡೆ ಇರೋದು ಮುಚ್ಚಿದ್ರೆ ಆಚೆ ಹೋಗ್ಲಿ ಅಂತ ಅಷ್ಟು. ಇದೊಂದು ಲಾಬಿ. ಆ ಲಾಬಿಗೆ ಮಣಿದು ರಾಜ್ಯ ಸರ್ಕಾರ ಮಾಡಿದಂಥ ತೀರ್ಮಾನಕ್ಕೆ ಇವತ್ತು ಹೈಕೋರ್ಟು ಒಂದು ರೀತಿ ಮಧ್ಯಂತರ ಆದೇಶ ಮಾಡಿರುವಂಥದ್ದು ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ನೀವು ತಪ್ಪು ಮಾಡಿದ್ದೀರಾ, ಎಲ್ಲೋ ಒಂದು ಕಡೆ ತಪ್ಪು ಮಾಡಿದ್ದೀರಾ ಅಂತ ಸ್ಪಷ್ಟ ಸಂದೇಶವನ್ನು ಗೌರವಾನ್ವಿತ ನ್ಯಾಯಾಲಯ ಸರ್ಕಾರಕ್ಕೆ ಕೊಟ್ಟಿರೋದು. ಇನ್ನಾದ್ರೂ ಆರೋಗ್ಯ ಸಚಿವರು, ಮೆಡಿಕಲ್ ಎಜುಕೇಷನ್ ಸಚಿವರು ಇನ್ನಾದರೂ ಬುದ್ಧಿ ಜನಕ್ಕೆ ಯಾವ್ದು ಒಳ್ಳೇದು, ಜನಕ್ಕೆ ಯಾವ್ದು ಉಪಯೋಗ ಆಗ್ತೈತೆ ಅನ್ನೋದನ್ನ ಅರ್ಥಕೊಂಡು ಕೆಲಸ ಮಾಡಬೇಕಾಗಿ. ಆದರೆ ಆರೋಗ್ಯ ಇಲಾಖೆ ನಾವೇ ಫ್ರೀ ಮೆಡಿಸಿನ್ ಕೊಡ್ತೀನಿ ಅಂತ ಹೇಳ್ತಾರೆ. ಯಾರಾದರೂ ಹೋಗಿ ರಿಯಾಲಿಟಿ ಚೆಕ್ ಮಾಡಿ. ಇವರು 260 ಮೆಡಿಸಿನ್ ಕೊಡಬೇಕು ಒಂದೊಂದು ಆಸ್ಪತ್ರೆಗಳಲ್ಲಿ, ಡಿಫ್ರೆಂಟ್ ವೆರೈಟೀಸ್. 260ರಿಂದ 270 ಮೆಡಿಸಿನ್ಸ್ ಕೊಡಬೇಕು. ಇವರ ಇರೋದೇ 60-70 ಮೆಡಿಸಿನ್ಸ್. 30% ಮೆಡಿಸಿನ್ ಇಲ್ಲ ಇವ್ರ ಹತ್ರ. ನೋ ಸ್ಟಾಕ್. ಯಾಕಂದ್ರೆ ಸರ್ಕಾರ ಪಾಪರ್ ಆಗಿದೆ, ಸರ್ಕಾರದಲ್ಲಿ ಹಣ ಇಲ್ಲ, ಬಾಣಂತಿಯರ ಸಾವಾಗ್ತಾ ಇದೆ, ಮೆಡಿಸಿನ್ ಸರಿಗಿಲ್ದಿರೆ. ಇವತ್ತು ಇಡೀ ರಾಜ್ಯಾದ್ಯಂತ ಹೃದಯಾಘಾತಗಳ ಮರಣ ಮೃದಂಗ ಇಡೀ ರಾಜ್ಯಾದ್ಯಂತ ಆಗ್ತಾ ಇದೆ.